ಜೊತೆಗಿನ ಕ್ರಿಕೆಟ್ ಪಂದ್ಯದ ಆಯೋಜನೆಯನ್ನ ಪ್ರಮೋದ್ ಮುತಾಲಿಕ್ ವಿರೋಧಿಸಿದ್ದಾರೆ. ಪೆಹಲ್ಗಾಮ್ ಘಟನೆಯ ಕಣ್ಣೀರು ಇನ್ನೂ ಆರಿಲ್ಲ. ಘಟನೆಯಲ್ಲಿ ಮೃತಪಟ್ಟ 26 ಜನರ ಕುಟುಂಬದಲ್ಲಿ ಇನ್ನೂ ನೋವಿದೆ. ಇನ್ನು ಎಷ್ಟು ಪೆಹಲ್ಗಾಮ್ ಘಟನೆ ನಡೆಯಬೇಕು? ಪಾಕಿಸ್ತಾನದ ಜೊತೆಗೆ ಆಟ ಆಡುವ ಹಠ ಏಕೆ? ಸ್ವಾಭಿಮಾನ ಇಲ್ಲವಾ? ದೇಶಾಭಿಮಾನ ಇಲ್ಲವಾ? ಪಾಕಿಸ್ತಾನ 78 ವರ್ಷದಿಂದ ಎಷ್ಟು ಹೆಣ ಉರುಳಿಸಿದೆ ಅನ್ನೋದು ಗೊತ್ತಿಲ್ಲವೇ? ಮೋದಿ ಅವರನ್ನ ದೇಶದ ಸುರಕ್ಷತೆಗಾಗಿ ಆರಿಸಿ ಕಳಿಸಿದ್ದೇವೆ. ಇನ್ನು ನೀವುಗಳು ಸಾವಿರಾರು ಕೋಟಿ ಸಿಗುತ್ತೆ ಅಂದ್ರೆ ಏನ್ ಬೇಕಾದ್ರೂ ಮಾಡ್ತೀರಿ. ಪೆಹಲ್ಗಾಮ್ ಹಿನ್ನೆಲೆ ಬಹಿಷ್ಕಾರ ಹಾಕಿದವರು ಈಗೇಕೆ ಆಟ ಆಡ್ತಿದ್ದೀರಿ? ಇದೆಲ್ಲ ಅತ್ಯಂತ ಹೀನ. ನಾವು ಇದನ್ನ ಒಪ್ಪಲ್ಲ. ಕ್ರಿಕೆಟ್ ಆಟಗಾರರಿಗೆ ಬುದ್ಧಿ ಬೇಡವೇ? ಭಾರತೀಯ ಕ್ರಿಕೆಟ್ ಆಟಗಾರ 2 ಹೆಣ ಬಿದ್ದಿದ್ರೆ ಗೊತ್ತಾಗ್ತಿತ್ತು ಎಂದು ಕಿಡಿಕಾರಿದ್ದಾರೆ. ಇನ್ನು ಪಾಕಿಸ್ತಾನ ಬಹಿಷ್ಕಾರ ಅಳುವುದೆಲ್ಲ ನಾಟಕ. ಒಂದು ವಾತಾವರಣ ತಯಾರಿ ಮಾಡಿ ಇನ್ನಷ್ಟು ದುಡ್ಡು ಮಾಡಕ್ಕೆ ನೋಡ್ತೀರಿ ಎಂದು ಕಿಡಿಕಾರಿದ್ದಾರೆ. 3 ಸಲ ನಿಮ್ಮನ್ನು ಆರಿಸ್ತಂದಿದ್ದು ಹಿಂದೂಗಳ ಸುರಕ್ಷತೆಗೋಸ್ಕರ, ದೇಶದ ಸುರಕ್ಷತೆಗೋಸ್ಕರ. ಸೊ ಸಾವಿರಾರು ಕೋಟಿ ಇವತ್ತು ಸಿಗುತ್ತೆ ಅಂತ ಹೇಳಿ ಏನು ಬೇಕಾದ್ ಮಾಡೋದಾ? ಬಹಿಷ್ಕಾರ ಹಾಕಿದ್ದೀರಲ್ಲ ನೀವು. ಪಹಲ್ಗಾಮದ ಹಿನ್ನೆಲೆಯಲ್ಲಿ ಬಹಿಷ್ಕಾರ ಹಾಕಿದ್ದು ಈಗ ಆಟ ಯಾಕೆ ಪ್ರಾರಂಭ ಮಾಡ್ತಾ ಇದ್ದೀರಿ? ಸೊ ಇದು ಅತ್ಯಂತ ಹೀನವಾದಂಥ ಕೃತ್ಯ. ನಾವಿದನ್ನು ಒಪ್ಪೋದೇ ಇಲ್ಲ, ಖಂಡಿಸ್ತಾ ಇದ್ದೀವಿ, ವಿರೋಧಿಸ್ತಾ ಇದ್ದೀವಿ. ಅಷ್ಟೇ ಅಲ್ಲ, ನಾನು ಹೇಳೋದು ಕ್ರಿಕೆಟ್ ಆಟಗಾರರು ಕೂಡ ಸ್ವಲ್ಪ ಬುದ್ಧಿ ಬೇಡವಾ? ನೀವು ಪಹಲ್ಗಾಮ್ ನೀವು ಕ್ರಿಕೆಟ್ ಆಟಗಾರ, ನಮ್ಮ ಭಾರತೀಯ ಕ್ರಿಕೆಟ್ ಆಟಗಾರ 2 ಹೆಣ ಬೆಳೆದಿದ್ರು ಗೊತ್ತಾಗ್ತಿತ್ತು ಅವಾಗ ಏನು ಅಂತನ್ನುವಂಥ ಆ ರಕ್ತದ ರುಚಿ, ಸಾವಿನ ರುಚಿ, ಆ ಮನೆಯ ಕಷ್ಟ ನೋವು ಗೊತ್ತಾಗ್ತಿತ್ತು ಭಾರತೀಯ ಕ್ರಿಕೆಟ್ ಆಟಗಾರರಿಗೆ. ನಾನು ಹೇಳ್ತಾ ಇದ್ದೀನಿ, ನೀವಾದರೂ ಯೋಚನೆ ಮಾಡುವಾಗ ದುಡ್ಡು, ನಿಮಗೂ ದುಡ್ಡು ಸಿಗತ್ತೆ ಅಂತ ಅಂದ್ಕೊಂಡು ಏನು ಬೇಕಾದ್ ಮಾಡೋದಾ? ಮತ್ತು ಈ ಬಹಿಷ್ಕಾರ, ಪಾಕಿಸ್ತಾನದಿಂದ ಬಹಿಷ್ಕಾರ ಹಾಕಿದ್ದು ಇದೆಲ್ಲ ನಾಟಕ ಇದೆ. ಒಂದು ವೇವ್ ತಯಾರು ಮಾಡಬೇಕು, ಒಂದು ವಾತಾವರಣ ತಯಾರು ಮಾಡಬೇಕು. ಸೊ ವಾತಾವರಣ ತಯಾರು ಮಾಡಿ ಇನ್ನಷ್ಟು ದೊಡ್ಡ ಪ್ರಮಾಣದಲ್ಲಿ ದುಡ್ಡು ಬರೋ ಹಾಗೆ ಮಾಡಿದಂಥದ್ದು ಕುಕೃತ್ಯ ಇದು. ಇವತ್ತು ನೋಡಿ, ವಿಮಾನದ ಬೆಂಗಳೂರು ಟು ಕೊಲಂಬೋ 15,000 20,000 ಟಿಕೆಟ್ ಇದ್ದಿದ್ದು 85,000, 1 ಲಕ್ಷ ಮೇಲೆ ಹೋಗಿದೆ. ಏನ್ರಿ ಇದು? ಅಂದರೆ ಇದು ವ್ಯವಸ್ಥಿತವಾದ ಮೋಸದ ಆಟ ಇದು. ಬೆಟ್ಟಿಂಗ್ ನಡೆಯುತ್ತೆ, ಸ್ಪಾನ್ಸರ್ಗಳು, ಅಡ್ವರ್ಟೈಸ್ಗಳು, ಏನು ಭಯಾನಕವಾದಂಥ ಇವತ್ತು ಲೂಟಿ ಹೊಡೆಯುವಂಥ ಪ್ರಕ್ರಿಯೆ ಕ್ರಿಕೆಟ್ ಆಟ. ಆ ಸ್ವಾಭಿಮಾನ ಬಿಟ್ಟು, ದೇಶಾಭಿಮಾನ ಬಿಟ್ಟು ಆ ಹೆಣಗಳ ಮೇಲೆ ಇವರು ಕ್ರಿಕೆಟ್ ಆಡ್ತಾ ಇದ್ದಾರಾ? ಸೊ ನಾನು ಹೇಳೋದು, ಇದು ಮೋದಿಯವರೇ ಮತ್ತು ಕೇಂದ್ರ ಸರ್ಕಾರದ ಶೋಭೆ ತರುವಂಥದ್ದಲ್ಲ. ಇಡೀ ದೇಶದ ಜನ ಚೀತು ಅಂತ ಇದ್ದಾರೆ. ನಾನು ಎಲ್ಲ ಭಾರತೀಯರು, ಎಲ್ಲ ಹಿಂದೂಗಳಿಗೆ ಹೇಳ್ತಾ ಇದ್ದೀನಿ, ಪಹಲ್ಗಾಮ್ ನೆನಪಿಟ್ಕೊಳ್ಳಿ. ಇದು ಮೊದಲೇದಲ್ಲ ಮತ್ತು ಕೊನೆಯದು ಅಲ್ಲ, ಇನ್ನೂ ಬೇಕಾದಷ್ಟು ಆಗೋದಿದೆ. ಇವರಿಗೆ, ಕೇಂದ್ರ ಸರ್ಕಾರ ಅಥವಾ ಸರ್ಕಾರದವರಿಗೆ ಈ ದುಡ್ಡು ಮುಖ್ಯ ಆಗಿದೆ, ಸ್ವಾಭಿಮಾನ ಇಲ್ಲ. ಹಾಗಾಗಿ ಯಾರ್ಯಾರು ಕ್ರಿಕೆಟ್ ಇದ್ದಾರೆ 15ನೇ ತಾರೀಕು TV ಆಫ್ ಮಾಡಿ ಬಹಿಷ್ಕಾರ ಹಾಕಬೇಕು ಅಂತ ಹೇಳಿ ನಾನು ವಿನಂತಿ ಮಾಡ್ತಾ ಇದ್ದೀನಿ. ನಿಮಗೂ ಸ್ವಾಭಿಮಾನ ಇದ್ದರೆ, ಕ್ರಿಕೆಟ್ ಪ್ರೇಮಿಗಳಿಗೂ ಕೂಡ ದೇಶ, ಧರ್ಮ ಅಂತನ್ನುವಂಥದ್ದಿದ್ದರೆ, ಹಿಂದೂಗಳ ಸುರಕ್ಷತೆ ಅನ್ನುವಂಥದ್ದಿದ್ದರೆ, ನಿಮ್ಮಲ್ಲೇನಾದರೂ ಭಾರತ ಮಾತೆಯ ಬಗ್ಗೆ ಒಂದು ಕಳಕಳಿ ಇದ್ದರೆ, ಸೊ ಕ್ರಿಕೆಟ್ ಪ್ರೇಮಿಗಳು ಅವತ್ತಿನ ದಿನ ಬಹಿಷ್ಕಾರ ಹಾಕಬೇಕು ಅಂತನ್ನುವಂಥ